ಕಾಂಪ್ಲೆಕ್ಸ್ ನಂಬರ್ಸ್ ಕ್ಲಾಸ್ 1 ನೋಡಿ. ಆಲ್ರೆಡಿ ನಮಗೆ ರಿಯಲ್ ನಂಬರ್ಸ್ ಅಂದರೆ ಗೊತ್ತಿದೆ, 10th ಕಲ್ತಿರ್ತೀವಿ ನಾವು, ಹೌದಾ? ರಿಯಲ್ ನಂಬರ್ಸಲ್ಲಿ ಮತ್ತೆ 2 ಕಲ್ತಿರ್ತೀವಿ, ರ್ಯಾಷನಲ್ ನಂಬರ್ಸು ಮತ್ತು ಇರ್ಯಾಷನಲ್ ನಂಬರ್ಸ್ ಅಂತ ಕಲ್ತಿರ್ತೀವಿ, ಹೌದಾ? ನೋಡಿ, ಹಾಗಾದರೆ ಕಾಂಪ್ಲೆಕ್ಸ್ ನಂಬರ್ನ ಫಸ್ಟ್ ಡಿಫೈನ್ ಮಾಡೋಕ್ಕೂ ಮೊದಲು ಫಸ್ಟು ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 1 ಅಂತ ಇತ್ತು ಅಂದರೆ ನಾವು ಸಿಂಪ್ಲಿಫೈ ಮಾಡಿದಾಗ ಏನು ಬರ್ಕೊಂಡ್ವಿ, ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ 1 ಅಂತ ಬರಿತೀವಿ. ರೂಟ್ 1 ವ್ಯಾಲ್ಯೂ ನಮಗೆ ಗೊತ್ತಿದೆ 1 ಅಂತೇಳಿ, ಅದಕ್ಕೆ ಎಕ್ಸಿಗೆ ವ್ಯಾಲ್ಯೂ +1 ಮತ್ತು -1 ಅಂತ ಡಿಫೈನ್ ಮಾಡಿದ್ವಿ, ಹೌದಾ? ಅದ್ರಲ್ಲಿ ಆ್ಯಕ್ಚುಲಿ ಏನು ಬಂತು ಅಂದರೆ ರೂಟ್ 1 ಅಂತ ಬಂತು. ಈ 1 ಅನ್ನೋದೇನು ನಮಗೆ ಇಲ್ಲಿ ಪಾಸಿಟಿವ್ ನಂಬರ್ ತಾನೆ, ಹಾಗಾದರೆ ರೂಟ್ ಆಫ್ ಪಾಸಿಟಿವ್ ಬಂದಿದೆ, ಹೌದಾ? ರೂಟ್ ಆಫ್ ಪಾಸಿಟಿವ್ ಇತ್ತು ಅಂದರೆ ಅದನ್ನು ರಿಯಲ್ ನಂಬರ್ಸ್ ಅಂತ ತೊಗೊತಿದ್ವಿ, ಹೌದಾ? ರಿಯಲ್ ನಂಬರ್ಸ್ ಒಳಗೆ ಬರುತ್ತದು. ಹಾಗೆ ಇಲ್ಲಿ ಜಸ್ಟ್ ಐಡಿಯಾ ಗೊತ್ತಿರಬೇಕು. ಈಗ ನಮಗೇನಾದರೂ ಈ ಥರ ಇತ್ತು ಅಂದ್ಕೊಳ್ಳಿ, ಎಕ್ಸ್ ಸ್ಕ್ವಯರ್ +1 ಈಕ್ವಲ್ ಟು 0 ಇತ್ತು ಅಂದರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು -1 ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ -1 ಅಂತ ಬರಿತೀವಿ, ಹೌದಾ? ಮತ್ತು ನೋಡಿ, ಇದು ರೂಟ್ ಆಫ್ ನೆಗೆಟಿವ್ ನಂಬರ್ ಇದೆ. ರೂಟ್ ಆಫ್ ನೆಗೆಟಿವ್ ನಂಬರ್ ಇತ್ತು ಅಂದರೆ ಡೈರೆಕ್ಟಾಗಿ ರಿಯಲ್ ನಂಬರ್ ಆಗಲ್ಲ ಇದು, ಹೌದಾ? ಇದು ರಿಯಲ್ ನಂಬರ್ ಅಲ್ಲ. ಇದು ಈ ಥರ ಇತ್ತು ಅಂದರೆ ರೂಟ್ ಆಫ್ ನೆಗೆಟಿವ್ ಇತ್ತು ಅಂದರೆ ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಆ್ಯಕ್ಚುಲಿ ಇಮ್ಯಾಜಿನರಿ ನಂಬರ್ ಅಂತ ಹೇಳ್ತೀವಿ. ನೋಡಿ, ಇಮ್ಯಾಜಿನರಿ ನಂಬರ್ ಯಾವುದ್ರೊಳಗೆ ಬರುತ್ತೆ ಅಂದರೆ ನಮಗೆ ಕಾಂಪ್ಲೆಕ್ಸ್ ನಂಬರ್ಸಲ್ಲಿ ಬರುತ್ತೆ, ಹೌದಾ? ಇದು ಗೊತ್ತಿರ್ಬೇಕು ನೋಡಿ. ಹಾಗಾದರೆ ಇಫ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು -1 ದಟ್ ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ನೆಗೆಟಿವ್ ನಂಬರ್. ರೂಟ್ ಆಫ್ ನೆಗೆಟಿವ್ ನಂಬರ್ ಇಸ್ ಕಾಲ್ಡ್ ಏನಂತ ಹೇಳ್ತೀವಿ, ಇಮ್ಯಾಜಿನರಿ ನಂಬರ್ ಅಂತ ಹೇಳ್ತೀವಿ. ಈ ಇಮ್ಯಾಜಿನರಿ ನಂಬರ್ ಯಾವುದ್ರೊಳಗೆ ಬರುತ್ತೆ ನಮಗೆ ಕಾಂಪ್ಲೆಕ್ಸ್ ನಂಬರ್ಸಲ್ಲಿ ಬರುತ್ತೆ. ಈ ರೂಟ್ ಆಫ್ -1 ನಾವು ಏನಂತ ಬರ್ಕೊತೀವಿ ಅಂದರೆ ಐ ಅಂತ ತೊಗೊತೀವಿ ಅಷ್ಟೇ. ಅದಕ್ಕೆ ಗೊತ್ತಿರ್ಬೇಕು ನೋಡಿ. ಅಂದರೆ ಈಗ ರೂಟ್ ಆಫ್ ನೆಗೆಟಿವ್ ಬಂದಾಗೆಲ್ಲ ಇಮ್ಯಾಜಿನರಿ ಬರುತ್ತೆ. ಇಮ್ಯಾಜಿನರಿ ನಂಬರ್ ಇರೋವಂಥದ್ದಕ್ಕೆ ನಾವೇನಂತ ಹೇಳ್ತೀವಿ, ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳ್ತೀವಿ ಅಷ್ಟೇ. ಹಾಗೆ ರೂಟ್ ಆಫ್ -1ನ ಏನಂತ ಬರೀಬೋದು ನಾವು, ಐ ಅಂತೇಳಿ ಬರೀಬೋದು, ಆಯ್ತಲ್ಲ? ಹಾಗೆ ನೋಡಿ, ಈಗ ಕಾಂಪ್ಲೆಕ್ಸ್ ನಂಬರ್ನ ಯಾವ ಥರ ಡಿಫೈನ್ ಮಾಡ್ತೀವಿ ಅಂತೇಳಿ ನೋಡಿ. a number of the form z is equal to x plus iy. Number of the form z is equal to x plus iy where x comma y belongs to r ಅಂದರೆ ರಿಯಲ್ ನಂಬರ್, and i is equal to ರೂಟ್ ಆಫ್ -1. ಇಲ್ಲಿ ಆಲ್ರೆಡಿ ಹೇಳಿದ್ವಲ್ಲ ರೂಟ್ -1 ಅಂದರೆ ಐ ತಾನೆ, ಆ್ಯಂಡ್ ಐ ಇಸ್ ಈಕ್ವಲ್ ಟು ರೂಟ್ -1. ದೆನ್ ಝೆಡ್ ಈಸ್ ಕಾಲ್ಡ್ ಏನಂತ ಹೇಳ್ತೀವಿ ಅಂದರೆ ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳ್ತೀವಿ ಅಷ್ಟೇ, ಆಯ್ತಲ್ಲ? ಹಾಗೆ ನೋಡಿ, ಕಾಂಪ್ಲೆಕ್ಸ್ ನಂಬರ್ನ ಯಾವ ಥರ ಡಿಫೈನ್ ಮಾಡ್ತೀವಿ ನಾವು, ನಂಬರ್ ಆಫ್ ದ ಫಾರ್ಮ್ ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ವೇರ್ ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಐ ಈಸ್ ಈಕ್ವಲ್ ಟು ರೂಟ್ ಆಫ್ -1 ಈಸ್ ಕಾಲ್ಡ್ ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳ್ತೀವಿ. ವೇರ್ ಎಕ್ಸ್ನ ಏನಂತ ಕರಿತೀವಿ ಅಂದರೆ ಎಕ್ಸ್ ಈಸ್ ಕಾಲ್ಡ್ ರಿಯಲ್ ಪಾರ್ಟ್ ಆ್ಯಂಡ್ ವೈ ಈಸ್ ಕಾಲ್ಡ್ ಇಮ್ಯಾಜಿನರಿ ಪಾರ್ಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳ್ತೀವಿ ಅಷ್ಟೇ, ಹೌದಾ? ಅಂದರೆ ಯಾವ್ದಾದ್ರು ಒಂದು ಕಾಂಪ್ಲೆಕ್ಸ್ ನಂಬರ್, ಫಾರ್ ಎಕ್ಸಾಂಪಲ್ ಝೆಡ್ ಈಸ್ ಈಕ್ವಲ್ ಟು 3 + 2i ಅಂತ ಬರೆದ್ವಿ ಅಂದರೆ ಐ ಜೊತೆಗೆ ಇರುತ್ತಲ್ಲ, ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಇಮ್ಯಾಜಿನರಿ ಪಾರ್ಟ್ ಅಂತ ಹೇಳ್ತೀವಿ. ಒಂದು ಇಲ್ಲಿರುತ್ತಲ್ಲ, ಇದಕ್ಕೆ ನಾವೇನಂತ ಹೇಳ್ತೀವಿ, ಅದಕ್ಕೆ ರಿಯಲ್ ಪಾರ್ಟ್ ಅಂತ ಹೇಳ್ತೀವಿ ಅಷ್ಟೇ, ಹೌದಾ? ರಿಯಲ್ ಪಾರ್ಟ್ ಇಮ್ಯಾಜಿನರಿ ಪಾರ್ಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸು ಗೊತ್ತಿರಬೇಕು, ಆಯ್ತಲ್ಲ? ಇಲ್ಲಿ ಮತ್ತು ನೋಡಿ, ಐ ಅಂದರೆ ರೂಟ್ ಆಫ್ -1, ಇದ್ರದ್ದೊಂದಿಷ್ಟು ರಿಸಲ್ಟ್ಸ್ ಬರಿತೀವಿ ನೆಕ್ಸ್ಟು. ಆ ರಿಸಲ್ಟ್ಸು ಗೊತ್ತಿರಲಿ. ಇದು ಜಸ್ಟ್ ನಾವು ಡೆಫಿನೇಷನ್ ಹೇಳಿದ್ವಿ ಅಷ್ಟೇ. ಎ ನಂಬರ್ ಆಫ್ ದ ಫಾರ್ಮ್ ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಇಸ್ ಕಾಲ್ಡ್ ಕಾಂಪ್ಲೆಕ್ಸ್ ನಂಬರ್ ವೇರ್ ಎಕ್ಸ್ ಇಸ್ ದ ರಿಯಲ್ ಪಾರ್ಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಆ್ಯಂಡ್ ವೈ ಇಸ್ ದ ಇಮ್ಯಾಜಿನರಿ ಪಾರ್ಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಆ್ಯಂಡ್ ಐ ಈಸ್ ಈಕ್ವಲ್ ಟು ರೂಟ್ -1 ಅಂತ ಹೇಳಿದ್ವಿ ಅಷ್ಟೇ, ಹೌದಾ? ನೆಕ್ಸ್ಟು ನೋಡಿ, ಐ ವ್ಯಾಲ್ಯೂ ಗೊತ್ತಿರಬೇಕು ನಮಗೆ. ಕಾಂಪಿಟೇಟಿವ್ ಎಕ್ಸಾಮ್ಸಿಗೂ ಯೂಸ್ ಆಗ್ತಾ ಇರೋದು ಇದು.
ನೋಡಿ ಆಲ್ರೆಡಿ ನಮಗೆ ಐ ಅಂದರೆ ಏನು ಗೊತ್ತಿರೋದು, ರೂಟ್ ಆಫ್ -1. ಸೆಕೆಂಡ್ ಒನ್ನು ಐ ಸ್ಕ್ವಯರ್ ಅಂದರೆ ಏನು ಬರಿತೀವಿ ಅಂದರೆ -1 ಬರಿತೀವಿ, ಹೌದಾ. ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡಬೇಕು, ರೂಟು ಸ್ಕ್ವಯರು ಕ್ಯಾನ್ಸಲ್ ಆಗಿಬಿಟ್ಟು -1 ಬರುತ್ತೆ, ಹೌದಾ. ಮತ್ತು ನೋಡಿ ಇಲ್ಲೂ ಐಡಿಯಾಸ್ ಗೊತ್ತಿರಲಿ, ಏನೇನು ಗೊತ್ತಿರಬೇಕು ಅಂದರೆ ನಮಗೆ ಇದನ್ನು ಕಲ್ತಿರ್ತೇವೆ ನಾವು ಹೈಸ್ಕೂಲಲ್ಲಿ. ರೂಟ್ ಎ ಇಂಟು ರೂಟ್ ಬಿ ಇಸ್ ಈಕ್ವಲ್ ಟು ಏನು ಬರೀತಿದ್ವಿ ಅಂದರೆ ರೂಟ್ ಎ ಬಿ ಅಂತ ಬರೀತಿದ್ವಿ, ಹೌದಾ. ಮತ್ತು ನೋಡಿ ರೂಟ್ ಎ ಇಂಟು ರೂಟ್ ಬಿ ಇಸ್ ಈಕ್ವಲ್ ರೂಟ್ ಎ ಬಿ ಯಾವಾಗಲೂ ಟ್ರೂ ಆಗಲ್ಲ ಇದು. ನೋಡಿ ಇದು ಟ್ರೂ ಆಗಬೇಕು ಅಂದರೆ ಹಿಯರ್ ಎ ಆರ್ ಬಿ ಈಸ್ ಪಾಸಿಟಿವ್ ಅಂತ ಹೇಳ್ತೀವಿ, ಹೌದಾ. ಅಂದರೆ ಯಾವುದಾದ್ರು ಒಂದು ಏನಾಗಿರಬೇಕು ಅಂದರೆ ನಮಗೆ ಪಾಸಿಟಿವ್ ಇರಲೇಬೇಕು. ಮತ್ತು ಎರಡೂ ನೆಗೆಟಿವ್ ಇತ್ತು ಅಂದರೆ ಅದನ್ನು ಬರೀಲಿಕ್ಕೆ ಬರೋಲ್ಲ. ಯಾವುದಾದ್ರು ಒಂದು ನೆಗೆಟಿವ್ ಇದ್ದರೆ ಬರಿಬೋದು. ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ರೂಟ್ ಆಫ್ -1 ಇಂಟು ರೂಟ್ 3 ಇಸ್ ಈಕ್ವಲ್ ಟು ರೂಟ್ -3 ಇದು ಈ ಥರ ಬರಿಬೋದು. ಯಾಕಂದರೆ 3 ಪಾಸಿಟಿವ್ ಇದೆ ತಾನೆ, ಹೇಗೆ ಬರಿಬೋದು. ರೂಟ್ 2 ಇಂಟು ರೂಟ್ 3 ಇಸ್ ಈಕ್ವಲ್ ಟು ರೂಟ್ 6 ಅಂತಲೂ ಬರಿಬೋದು. ನೋಡಿ 3 2 ಸ 6, ಹೌದಾ. ನಮಗೇನ ರೂಟ್ ಆಫ್ -3 ಇಂಟು ರೂಟ್ ಆಫ್ -4 ಇತ್ತು ಅಂದ್ಕೊಳ್ಳಿ, ರೂಟ್ 12 ಅಂತ ಬರೋದು ಇದು ತಪ್ಪಿದ್ದು. ಈ ಥರ ಬರೀಲಿಕ್ಕೆ ಬರೋಲ್ಲ. ಯಾಕಂದರೆ ಎರಡು ಏನಾಗಿದೆ ನಮಗೆ ನೆಗೆಟಿವ್ ಇದೆ, ಎರಡೂ ನೆಗೆಟಿವ್ ಇದ್ದಾಗ ಈ ಥರ ಮಲ್ಟಿಪ್ಲೈ ಮಾಡ್ಲಿಕ್ಕೆ ಬರೋಲ್ಲ. ಅದಕ್ಕೆ ಇಲ್ಲಿ ಏನು ಐಡಿಯಾ ಗೊತ್ತಿರಬೇಕು, ರೂಟ್ ಎ ಇಂಟು ರೂಟ್ ಬಿ ಇಸ್ ಈಕ್ವಲ್ ಟು ರೂಟ್ ಎ ಬಿ ಬರೀಬೇಕು ಅಂದರೆ ಈದರ್ ಎ ಆರ್ ಬಿ ಈಸ್ ಪಾಸಿಟಿವ್ ಅಂತ ಹೇಳ್ತೀವಿ. ಅಂದರೆ ಯಾವ್ದಾದ್ರು ಒಂದು ಪಾಸಿಟಿವ್ ಇರಲೇಬೇಕು ಆಯ್ತಲ್ಲ ಇಲ್ಲಿ. ಅದಕ್ಕೆ ನೋಡಿ ಇದನ್ನೇನಾದ್ರು ಐ ಸ್ಕ್ವೇರ್ನ ನಾವು ಐ ಇಂಟು ಐ ಅಂದ್ಕೊಂಡು ರೂಟ್ -1 ಇಂಟು ರೂಟ್ -1 ಬರ್ಕೊಂಡು ರೂಟ್ -1 ಇಂಟು -1 ಅಂದರೆ +1 ಆಗಿ 1 ಈ ಥರ ಬರೆದ್ರೆ ಇದು ತಪ್ಪಿದು. ಈ ಥರ ಬರೀಲಿಕ್ಕೆ ಬರೋಲ್ಲ ನಮಗೆ. ಹೇಗೆ ಐಡಿಯಾ ಗೊತ್ತಿರಬೇಕಷ್ಟೆ, ಆಯ್ತಲ್ಲ. ಇದು ತಪ್ಪಾಗ್ಬಿಡುತ್ತೆ. ಹೇಗೆ ಐ ಸ್ಕ್ವೇರ್ ಅಂದರೆ ಇದು ಆ್ಯಕ್ಚುಲಿ ಹೇಗೆ ಬರ್ಕೊಂಡ್ವಿ ಅಂದರೆ -1 ಹೋಲ್ ಪವರ್ ಹಾಫ್ ಹೋಲ್ ಸ್ಕ್ವೇರ್ ಬರ್ಕೊಂಡಾಗಿ, ಹೌದಾ. ಯಾಕಂದರೆ ಹೋಲ್ ಪವರ್ ಹಾಫ್ ಅಂದರೆ ರೂಟ್ ಅಲ್ಲ, ರೂಟ್ ಆಫ್ -1ನ -1 ಹೋಲ್ ಪವರ್ ಹಾಫ್ ಹೋಲ್ ಸ್ಕ್ವೇರ್ ಬರಿತಾ ಇದ್ವಿ. 2 2 ಕ್ಯಾನ್ಸಲ್ ಆಗಿ ಏನು ಬರುತ್ತೆ ನಂಗಲ್ಲಿ -1 ಬರುತ್ತೆ, ಹೌದಾ. ಹೇಗೆ ನೋಡಿ ಐಡಿಯಾ ಗೊತ್ತಿರಬೇಕು ಯಾವ ಥರ ಮಾಡ್ಕೊತಿದ್ವಿ ಅಂತೇಳಿ. ಹೇಗೆ ಇಂಪಾರ್ಟೆಂಟ್ ನಮಗೆ ಐ ಅಂದರೆ ವ್ಯಾಲ್ಯೂ ಯಾವಾಗಲೂ ಏನಾಗಿರುತ್ತೆ, ರೂಟ್ ಆಫ್ -1. ಐ ಸ್ಕ್ವೇರ್ ವ್ಯಾಲ್ಯೂ ಈಸ್ -1 ಆಯಿತು, ಹೌದಾ. ನೆಕ್ಸ್ಟ್ ಥರ್ಡ್ ಒನ್ ಐ ಕ್ಯೂಬ್ ಅಂತ ಹೇಳಿದ್ರೆ -i ಬರುತ್ತೆ, ಹೌದಾ. ಇದನ್ನು ಪ್ರೂವ್ ಮಾಡ್ಬೋದು ಈಸಿಯಾಗಿ. ಐ ಕ್ಯೂಬ್ ಅಂತ ಹೇಳಿದ್ರೆ ಐ ಸ್ಕ್ವೇರ್ ಇಂಟು ಐ ಬರಿಬೋದಲ್ಲ. ಆಲ್ರೆಡಿ ಐ ಸ್ಕ್ವೇರ್ ಅಂದರೆ -1 ಗೊತ್ತಿದೆ, ದೆಫರ್ -1 ಇಂಟು ಐ ಅಂದರೆ -i ಬರುತ್ತೆ, ಹೌದಾ. ಐ ಕ್ಯೂಬ್ ಅಂದರೆ -i ಬರಿಬೋದು. ಫೋರ್ತ್ ಒನ್ ಐ ಪವರ್ 4 ಈಸ್ ಆಲ್ವೇಸ್ ಇಸ್ ಈಕ್ವಲ್ ಟು 1 ಬರುತ್ತೆ. ಐ ಪವರ್ 4 ಅಂತ ಹೇಳಿದ್ರೆ ಆ್ಯಕ್ಚುಲಿ ಐ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಬರಿಬೋದು. ಐ ಸ್ಕ್ವೇರ್ ಅಂದರೆ -1 ಹೋಲ್ ಸ್ಕ್ವೇರ್ ಅಂದರೆ 1 ಬರುತ್ತೆ, ಹೌದಾ. ಈಗ ನೋಡಿ ಇದು 4 ರಿಸಲ್ಟ್ ಇಂಪಾರ್ಟೆಂಟ್. ಐ ಇಸ್ ಈಕ್ವಲ್ ಟು ರೂಟ್ ಆಫ್ -1, ಐ ಸ್ಕ್ವೇರ್ ಈಕ್ವಲ್ ಟು -1, ಐ ಕ್ಯೂಬ್ ಇಸ್ ಈಕ್ವಲ್ ಟು -i, ಐ ಪವರ್ 4 ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು 1, ಹೌದಾ. ನೆಕ್ಸ್ಟು ಫಿಫ್ತ್ ರಿಸಲ್ಟ್ ನೋಡಿ. ಇದೆಲ್ಲ ನೆಕ್ಸ್ಟ್ ಬರೀತೀವಲ್ಲ, ಇದೆಲ್ಲ ಕಾಂಪಿಟೇಟಿವ್ ಯೂಸ್ ಆಗ್ತಾ ಹೋಗುತ್ತೆ. I power n plus I power n plus 1 plus I power n plus 2 plus I power n plus 3 is always is equal to 0. ನೋಡಿ ಇಲ್ಲಿಗ I power n plus I power n plus 1 plus I power n plus 2 plus I power n plus 3 ಅಂತಿದೆ, ಹೌದಾ. ಅಂದರೆ ಕಂಟಿನ್ಯೂಸ್ ಆಗಿ 4 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಬಂತು ಅಂದರೆ, ಅದರಲ್ಲಿ 4 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಬಂತು ಅಂದರೆ ಡೈರೆಕ್ಟಾಗಿ ಅದು ಸಮ್ನ ಏನು ಬರಿಬೋದು ನಾವಲ್ಲಿ 0 ಅಂತ ಬರಿಬೋದು. ವೇರ್ n ಬಿಲಾಂಗ್ಸ್ ಟು ಇಂಟೀಜರ್, ಹೌದಾ. 4 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಬಂತು ಅಂದರೆ 0 ಬರಿಬೋದು. ಯಾಕೆ ಅಂದರೆ ನೋಡಿ ಇದನ್ನು ಈಸಿಯಾಗಿ ಪ್ರೂವ್ ಮಾಡ್ಬೋದು ನೋಡಿ. ಐ ಪವರ್ n ಪ್ಲಸ್ ಐ ಪವರ್ n ಪ್ಲಸ್ 1 ಪ್ಲಸ್ ಐ ಪವರ್ n ಪ್ಲಸ್ 2 ಪ್ಲಸ್ ಐ ಪವರ್ n ಪ್ಲಸ್ 3, ಹೌದಾ. ಇದರಲ್ಲಿ ಯಾವ ಫಾರ್ಮೆಟಲ್ಲಿ ಇದೆ ಅಂದರೆ ಎ ಪವರ್ m ಪ್ಲಸ್ n ಥರ ಇದೆ ಅಲ್ಲ. ಎ ಪವರ್ m ಪ್ಲಸ್ n ಇತ್ತು ಅಂದರೆ ನಾವು ಇಂಡಿಸಿಸಲ್ಲಿ ಏನು ಬರೀತಿದ್ವಿ, ಎ ಪವರ್ m ಇಂಟು ಎ ಪವರ್ n ಅಂತ ಬರೀತಿದ್ವಿ. ಆ ಥರ ಬರೀಬೇಕು. ಹಾಗಾದ್ರೆ ಇದನ್ನ ಹೇಗೆ ಬರೀತೀವಿ ಅಂದರೆ ನೋಡಿ, ಐ ಪವರ್ n ಪ್ಲಸ್ ಐ ಪವರ್ n ಇಂಟು ಐ ಪವರ್ 1 ಪ್ಲಸ್ ಐ ಪವರ್ n ಇಂಟು
ಐ ಸ್ಕ್ವೇರ್ ಪ್ಲಸ್ ಐ ಪವರ್ ಎನ್ ಇಂಟು ಐ ಕ್ಯೂಬ್ ಬರಿಬೋದಲ್ಲ. ಈಗ ಎಲ್ಲದರಲ್ಲೂ ಐ ಪವರ್ ಎನ್ನ ಕಾಮನ್ ತೊಗೊಂಡ್ವಿ ಅಂದರೆ ಏನು ಬರ್ಕೊತೀವಿ? ಇಲ್ಲೂ ಐ ಪವರ್ ಎನ್ ಇದೆ, ಇಲ್ಲೂ ಐ ಪವರ್ ಎನ್ ಇದೆ, ಇಲ್ಲೂ ಐ ಪವರ್ ಎನ್ ಇದೆ, ಇಲ್ಲೂ ಐ ಪವರ್ ಎನ್ ಇದೆ. ಐ ಪವರ್ ಎನ್ ಕಾಮನ್ ಫ್ಯಾಕ್ಟರು 1 ಪ್ಲಸ್ ಐ ಪವರ್ 1 ವ್ಯಾಲ್ಯೂ ಐ ಪ್ಲಸ್ ಐ ಸ್ಕ್ವೇರ್ ವ್ಯಾಲ್ಯೂ ಈಸ್ -1 ಪ್ಲಸ್ ಐ ಕ್ಯೂಬ್ ವ್ಯಾಲ್ಯೂ -i ಅಂದರೆ ಐ ಪವರ್ ಎನ್ ಇಂಟು 1 ಪ್ಲಸ್ ಐ -1 -i +1 -1 get cancel plus I minus I cancel 0 into I power n value is 0. ಹೌದಾ? therefore I power n plus I power n plus 1 plus I power n plus 2 plus I power n plus 3 is always is equal to 0. in general ಯಾವಾಗಲೂ ಬರಿಬೋದು ಈ ಥರ. ಹೌದಾ? I power 32 plus I power 33 plus I power 34 plus I power 35 ಡೈರೆಕ್ಟ್ ಏನು ಬರಿಬೋದು ಅಂದರೆ 0 ಅಂತ ಬರಿಬೋದು. ಯಾಕಂದರೆ ಪವರಲ್ಲಿ 4 ಕಾನ್ಸಿಕ್ಯೂಟಿವ್ ಇಂಟಿಜರ್ಸ್ ಇದೆ. therefore the sum is always is equal to 0 ಬರಿಬೋದು. ಹೌದಾ? ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ರಿಸಲ್ಟ್ ಸಿ ಇ ಟಿಯಲ್ಲಿ ಯೂಸ್ ಆಗುತ್ತೆ. I power n is equal to I power r, where r is the remainder obtained when n is divided by 4 ಅಂತ ಹೇಳ್ತೀವಿ. ನೋಡಿ, ಇದು ಗೊತ್ತಿರಬೇಕು. I power n is equal to I power r, where r is the remainder obtained when n is divided by 4 ಅಂತ ಹೇಳ್ತೀವಿ. ಅದಕ್ಕೆ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಪ್ರಾಬ್ಲಮ್ I power 123 ಬೇಕು. ಹೌದಾ? ನಮಗೆ ಎಲ್ಲಿ ತನಕ ರಿಸಲ್ಟ್ ಗೊತ್ತಿರೋದು ಐ ಸ್ಕ್ವೇರ್ ಐ ಕ್ಯೂಬ್ ಐ ಪವರ್ 4 ಅಥವಾ ಐ ಪವರ್ 0 ಅಂತ 1 ಬರಿಬೋದು. ಹೌದಾ? ನೋಡಿ, ಇದು ಬೇಕು ಅಂದರೆ 123ನ 4 ಇಂದ ಡಿವೈಡ್ ಮಾಡೋದು. ಅಂದರೆ 4 3s are 12 ಅಥವಾ 4 30s are 120, 3 ರಿಮೈಂಡರ್ ಬರುತ್ತೆ ತಾನೆ. ಅದಕ್ಕೆ ಡೈರೆಕ್ಟಾಗಿ ಏನು ಬರಿಬೋದು ಅಂದರೆ ಐ ಕ್ಯೂಬ್ ಅಂತ ಬರಿಬೋದು. ಐ ಕ್ಯೂಬ್ ಅಂದರೆ ವ್ಯಾಲ್ಯೂ -i. ಹೌದಾ? ಅಂದರೆ ಡೈರೆಕ್ಟಾಗಿ ಎನ್ನ 4 ಇಂದ ಡಿವೈಡ್ ಮಾಡಬೇಕು. ಏನು ರಿಮೈಂಡರ್ ಬರುತ್ತಲ್ಲ ಅದನ್ನು ಬರಿಬೇಕು. ಅದಕ್ಕೆ ಐ ಪವರ್ n is equal to ಐ ಪವರ್ r, where r is the remainder obtained when n is divided by 4 ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಅದಕ್ಕೆ ಗೊತ್ತಿರ್ಬೇಕು ನಮಗೆ. ನೋಡಿ, ಇಷ್ಟು ಫಾರ್ಮುಲಾ ಗೊತ್ತಿತ್ತು ಅಂದರೆ ಎಷ್ಟೊಂದು ಕಡೆ ಯೂಸ್ ಆಗುತ್ತೆ. ಹೌದಾ? ಅದಕ್ಕೆ ನೋಡಿ, ಫಸ್ಟ್ ಕಾಂಪ್ಲೆಕ್ಸ್ ನಂಬರ್ ಡೆಫಿನೇಷನ್ ಗೊತ್ತಾಯಿತು. z is equal to x plus i y ಇತ್ತು ಅಂದರೆ ಕಾಂಪ್ಲೆಕ್ಸ್ ನಂಬರು, ವೇರ್ x is the real part of z and y is the imaginary part of z and I is equal to root of -1 ಅಂತ ಹೇಳಿದ್ವಿ. ಹೌದಾ? ನೆಕ್ಸ್ಟ್ ಈ ನೋಟ್ ಗೊತ್ತಿರಬೇಕು. ಐ ವ್ಯಾಲ್ಯೂದು ರೂಟ್ -1, ಐ ಸ್ಕ್ವೇರು, ಐ ಕ್ಯೂಬ್, ಐ ಪವರ್ 4, ಐ ಪವರ್ n plus I power n plus 1 plus I power n plus 2 plus I power n plus 3 is always is equal to 0. I power n is equal to I power r, where r is the remainder obtained when n is divided by 4 ಅಂತ ಹೇಳಿದ್ವಿ ಅಷ್ಟೇ. ಹೌದಾ? ನೆಕ್ಸ್ಟು ಪ್ಯೂರ್ಲಿ ರಿಯಲ್, ದ ಪ್ಯೂರ್ಲಿ ಇಮ್ಯಾಜಿನರಿ ಅಂದರೆ ಏನು ಅಂತ ಗೊತ್ತಿರಬೇಕು. ನೋಡಿ, ಪ್ಯೂರ್ಲಿ ರಿಯಲ್ ನಂಬರ್ ಅಂತ ಹೇಳಿದ್ರೆ ರಿಯಲ್ ನಂಬರ್ ಅಷ್ಟೇ ಇರಬೇಕು. ಯಾವ್ದು ಇರಬಾರ್ದು ಅಂದರೆ ಇಮ್ಯಾಜಿನರಿ ಇರಬಾರ್ದು. ಅಂದರೆ ಈಗ ಫಾರ್ ಎಕ್ಸಾಂಪಲ್ z is equal to 4 ಅಷ್ಟೇ ಬರ್ಕೊಂಡೆ ಅಂದ್ಕೊಳ್ಳಿ. ಹೌದಾ? ಆ್ಯಕ್ಚುಲಿ 4 ಅನ್ನೋದು ಇಂಟೀಜರು ಆಗುತ್ತೆ, ನ್ಯಾಚುರಲ್ ನಂಬರ್ಸು ಆಗುತ್ತೆ, ಹೋಲ್ ನಂಬರು ಆಗುತ್ತೆ, ರಿಯಲ್ ನಂಬರು ಆಗ್ತದೆ, ನೆಕ್ಸ್ಟು ಕಾಂಪ್ಲೆಕ್ಸ್ ನಂಬರು ಆಗುತ್ತೆ. ಆಯ್ತಲ್ಲ? ಇಲ್ಲಿ ಅದು ಇಂಪಾರ್ಟೆಂಟ್, ನಮಗೆ ಐಡಿಯಾ ಗೊತ್ತಿರಬೇಕು. ಹಾಗೆ ನೋಡಿ, ಇಲ್ಲಿ ಆ್ಯಕ್ಚುಲಿ 4 ಪ್ಲಸ್ ಏನು ಬರ್ಕೊತೀವಿ ಅಂದರೆ 0 ಇಂಟು ಐ. ಇಲ್ಲೇನಿರಲ್ಲ, ಇಮ್ಯಾಜಿನರಿ ಪಾರ್ಟ್ ಇಲ್ಲ, ಅದಕ್ಕೆ 0 ಇಂಟು ಐ ಅಂತ ಬರ್ಕೋಬೋದು. ಹೌದಾ? ಹಾಗಾದ್ರೆ ಇಲ್ಲಿ ಏನಾಗಿರೋದಂತೆ ಅಂದರೆ ಇಲ್ಲಿ ರಿಯಲ್ ಪಾರ್ಟ್ ಅಷ್ಟೇ ಇದೆ. ಹೌದಾ? ರಿಯಲ್ ಪಾರ್ಟ್ ಅಷ್ಟೇ ಇದೆ ಅಂದರೆ ಆ ನಂಬರಿಗೆ ಏನಂತ ಹೇಳ್ತೀವಿ, ಅದಕ್ಕೆ ಪ್ಯೂರ್ಲಿ ರಿಯಲ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಹಾಗೆ ನೋಡಿ, ಪ್ಯೂರ್ಲಿ ರಿಯಲ್ ಅನ್ಬೇಕು ಅನ್ನೋ ಡೆಫಿನೇಷನ್ ಅಂತ ಏನಂತ ಹೇಳ್ತೀವಿ ಅಂದರೆ a complex number z is said to be purely real if
ಇಮ್ಯಾಜಿನರಿ ಪಾರ್ಟ್ ಆಫ್ ಝಡ್ ಇಸ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. ನೋಡಿ ಈ ಐಡಿಯಾನ ನಾವು ಒಂದೆರಡು ಪ್ರಾಬ್ಲಮ್ಸಿಗೆ ಯೂಸ್ ಮಾಡ್ಕೊತೀವಿ, ಪ್ಲಸ್ ಕಾಂಪಿಟೇಟಿವ್ನಲ್ಲೂ ಯೂಸ್ ಆಗುತ್ತೆ. ಅದಕ್ಕೆ ಡೆಫಿನೇಷನ್ ಕರೆಕ್ಟಾಗಿ ಗೊತ್ತಿರಬೇಕು. ಪ್ಯೂರ್ಲಿ ರಿಯಲ್ ಅಂತ ಹೇಳಿದ್ರೆ ಯಾವ ಥರ ಥಿಂಕ್ ಮಾಡಿ ಅಂದರೆ, ರಿಯಲ್ ನಂಬರ್ ಅಷ್ಟೇ ಇರುತ್ತೆ. ರಿಯಲ್ ನಂಬರ್ ಅಷ್ಟೇ ಇರುತ್ತೆ ಅಂದರೆ ಯಾವ್ದು ಇರಬಾರ್ದು, ಇಮ್ಯಾಜಿನರಿ ಪಾರ್ಟ್ ಇರಬಾರ್ದು. ದೇಫೋ ಇಮ್ಯಾಜಿನರಿ ಪಾರ್ಟ್ ಆಫ್ ಝಡ್ ಇಸ್ ಈಕ್ವಲ್ ಟು ಏನು ಬರ್ಕೊಂಡಿದ್ವಿ, 0 ಅಂತ ಹೇಳ್ತಿದ್ವಿ ಅಷ್ಟೇ. ಹೌದಾ? ಹೇಗೆ a complex number z is said to be purely real if imaginary part of complex number is equal to 0. Example, z is equal to 4 ಅಥವಾ z is equal to √3 ಈ ಥರ ಏನಾದರೂ ಇರ್ಬೋದು. ಹೌದಾ? ಅಂದರೆ ಎಲ್ಲ ಕಡೆ ಏನು ಬರೀಬೇಕು ನಾವು ಆ್ಯಕ್ಚುಲಿ ಪ್ಲಸ್ I ಇಂಟು 0 ಬರೀಬೇಕು. ಅಲ್ಲಿ ಇಮ್ಯಾಜಿನರಿ ಪಾರ್ಟ್ ಏನಾಗಿರುತ್ತೆ ನಮಗೆ 0. ಅಂದರೆ ಈಗ z is equal to ಏನಾದ್ರು ಈಗ √5 ಇತ್ತು ಅಂದರೆ ಪ್ಲಸ್ I ಇಂಟು 0 ಅಂತ ಬರ್ಕೊಂಡಾಗ. ಹೌದಾ? ನೆಕ್ಸ್ಟ್ ಸೇಮ್ ಐಡಿಯಾ ಯೂಸ್ ಮಾಡಿಕೊಂಡು ಪ್ಯೂರ್ಲಿ ಇಮ್ಯಾಜಿನರಿ ಯಾವ ಥರ ಡಿಫೈನ್ ಮಾಡ್ಬೋದಾಗದೆ, ಈಸಿ ಇದೆ. ಪ್ಯೂರ್ಲಿ ರಿಯಲ್ ಡಿಫೈನ್ ಮಾಡಿದ್ವಲ್ಲ ಅದೇ ಐಡಿಯಾನ ಇಲ್ಲಿ ಯೂಸ್ ಮಾಡೋದು. ಪ್ಯೂರ್ಲಿ ಇಮ್ಯಾಜಿನರಿ ಅಂದರೆ ಈ IY ಅಷ್ಟೇ ಇರಬೇಕು, ಇದಿರಬಾರ್ದು. ಇದಿರಬಾರ್ದು ಅಂದರೆ ಇದೇನಾಗಿರ್ಬೇಕು ಹಂಗಲ್ಲಿ 0 ಆಗಬೇಕು. ಇದಕ್ಕೆ ಏನಂತ ಹೇಳಿದ್ವಿ, ರಿಯಲ್ ಪಾರ್ಟ್. ಹಾಗಾದರೆ a complex number z is said to be purely imaginary if real part of z is equal to 0. And the real part of z is equal to 0. For example, z is equal to 12i, so z is equal to 0 plus I √2 ಈ ಥರ ಹೇಗಾದ್ರು ಬರೀಬೋದು. ಹೌದಾ? ಅಂದರೆ ನೋಡಿ ಇಲ್ಲಿ ಯಾಕೆ ಜಸ್ಟ್ 0 ಬರ್ಕೊಂಡಿದ್ದೀನಿ, ರಿಯಲ್ ಪಾರ್ಟ್ ಆಫ್ ಝಡ್ ಇಸ್ ಈಕ್ವಲ್ ಟು 0 ಅಂತ ಗೊತ್ತಾಗಬೇಕು. ಆಯ್ತಲ್ಲ? ಹಾಗೆ ಎನಿ ಕಾಂಪ್ಲೆಕ್ಸ್ ನಂಬರ್ is said to be purely imaginary if real part of z is equal to 0 ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಇದು ನೋಡಿ ಐಡಿಯಾ ಕರೆಕ್ಟಾಗಿ ಗೊತ್ತಾಗಬೇಕು ನಿಮಗೆ. ಕಾಂಪ್ಲೆಕ್ಸ್ ನಂಬರ್ ಗೊತ್ತಾಯಿತು, ರಿಯಲ್ ಪಾರ್ಟ್ ಅಂದರೆ ಗೊತ್ತಾಯಿತು, ಇಮ್ಯಾಜಿನರಿ ಪಾರ್ಟ್ ಗೊತ್ತಾಯಿತು, ನೆಕ್ಸ್ಟ್ ಐ ಬಗ್ಗೆ ಗೊತ್ತಾಯಿತು ನಿಮಗೆ. ಹೌದಾ? ಐ ಅಂದರೆ ಏನು ಅಂತೇಳಿ ಗೊತ್ತಾಯಿತು. ನೆಕ್ಸ್ಟ್ ಪ್ಯೂರ್ಲಿ ರಿಯಲ್ ಅಂದರೆ ರಿಯಲ್ ಅಷ್ಟೇ ಇರಬೇಕು ಅಂದರೆ ಇಮ್ಯಾಜಿನರಿ ಪಾರ್ಟ್ 0 ಆಗಬೇಕು. ಪ್ಯೂರ್ಲಿ ಇಮ್ಯಾಜಿನರಿ ಅಷ್ಟೇ ಇರಬೇಕು ಅಂದರೆ ಏನು 0 ಆಗಿರುತ್ತೆ, ರಿಯಲ್ ಪಾರ್ಟ್ 0 ಆಗಿರುತ್ತೆ. ಹೌದಾ? ಹಾಗೆ ಪ್ಯೂರ್ಲಿ ಇಮ್ಯಾಜಿನರಿ ಅಂದರೆ ರಿಯಲ್ ಪಾರ್ಟ್ ಆಫ್ ಝಡ್ ಇಸ್ ಈಕ್ವಲ್ ಟು 0 ಅಂತ ಬರ್ಕೊಂಡಿದ್ವಿ. ಹೌದಾ? ಇಷ್ಟು ಐಡಿಯಾ ಗೊತ್ತಾಯ್ತಲ್ಲ. ನೆಕ್ಸ್ಟು ಪ್ರಾಪರ್ಟೀಸ್ ಆಫ್ ಕಾಂಪ್ಲೆಕ್ಸ್ ನಂಬರು, ಅಥವಾ ಇದನ್ನ ಆಲ್ಜಿಬ್ರಾ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಂತಲೂ ಹೇಳ್ತೀವಿ. ಜಸ್ಟ್ ಐಡಿಯಾ ಗೊತ್ತಿರ್ಬೇಕು ನೋಡಿ ಇಲ್ಲಿ. ಅಂದರೆ ಈಗ ಯಾವ್ದಾದ್ರು ಕಾಂಪ್ಲೆಕ್ಸ್ ನಂಬರ್ನ ಯಾವ ಥರ ಆ್ಯಡ್ ಮಾಡ್ತೀವಿ, ಯಾವ ಥರ ಸಪ್ರಾಕ್ಟ್ ಮಾಡ್ತೀವಿ, ಯಾವ ಥರ ಮಲ್ಟಿಪ್ಲೈ ಮಾಡ್ತೀವಿ ಮತ್ತು ಡಿವೈಡ್ ಮಾಡ್ತೀವಿ, ಇದೆಲ್ಲ ಗೊತ್ತಿರಬೇಕು. ಇದು ನೋಡಿ ಆಲ್ಜಿಬ್ರಾ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಥವಾ ಪ್ರಾಪರ್ಟೀಸ್ ಆಫ್ ಕಾಂಪ್ಲೆಕ್ಸ್ ನಂಬರು. ಅದರಲ್ಲಿ ಫಸ್ಟ್ ಒನ್ equality of two complex numbers. ನೋಡಿ ಈಕ್ವಾಲಿಟಿ ಆಫ್ ಟು ಕಾಂಪ್ಲೆಕ್ಸ್ ನಂಬರ್ಸ್ ಕರೆಕ್ಟಾಗಿ ಗೊತ್ತಿರಬೇಕು. ಈಗ ಇಲ್ಲಿ ಯಾವ್ದಾದ್ರು ಎರಡು ಕಾಂಪ್ಲೆಕ್ಸ್ ನಂಬರ್ಸ್ ತೊಗೊತೀವಿ ನೋಡಿ. ಲೆಟ್ z1 is equal to x plus iy and z2 is equal to a plus ib are two complex numbers and z1 and z2 are said to be equal ಅಂತ ಹೇಳ್ತಿದ್ದೀನಿ. ಅಂದರೆ ಎರಡೂ ಏನಂತ ಹೇಳ್ತಾರೆ ನಾವಲ್ಲಿ, ಈಕ್ವಲ್. ಅಂದರೆ z1 and z2 are said to be equal if, ಕಂಡೀಷನ್ ಏನು ಅಂದರೆ if real parts are equal and ಇಮ್ಯಾಜಿನರಿ ಪಾರ್ಟ್ ಆರ್ ಈಕ್ವಲ್ ಅಂತ ಹೇಳ್ತೀವಿ. ಅಂದರೆ ಎಕ್ಸ್ ಮತ್ತು ಎ ಈಕ್ವಲ್ ಇರಬೇಕು, ವೈ ಮತ್ತು ಬಿ ಈಕ್ವಲ್ ಇರಬೇಕು. ಯಾವುದಾದ್ರು ಈಕ್ವಲ್ ಇರಬೇಕು ನಮಗೆ, ರಿಯಲ್ ಪಾರ್ಟ್ಸ್ ಆರ್ ಈಕ್ವಲ್ ಆ್ಯಂಡ್ imaginary parts are equal. Two complex numbers are said to be equal if real parts are equal and imaginary parts are equal ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ನೋಡಿ ಇದು ಇಂಪಾರ್ಟೆಂಟ್, ನಮಗೆ ಈ ಐಡಿಯಾ ಗೊತ್ತಿರಬೇಕಲ್ಲಿ. ಅಂದರೆ ದಟ್ ಈಸ್ ಇಲ್ಲಿ ಏನಂತ ಹೇಳ್ಬೋದು ಅಂದರೆ, ಇಫ್ z1 is equal to z2 ಅಂದರೆ ದಟ್ ಇಂಪ್ಲೈಸ್ x plus iy is equal to
ಎ ಪ್ಲಸ್ ಐ ಬಿ ಇತ್ತು ಅಂದರೆ ದಟ್ ಇಂಪ್ಲೈಸ್ ಏನು ಬರೀಬೋದು ನಾವು ಎಕ್ಸ್ ಇಸ್ ಈಕ್ವಲ್ ಟು ಎ ಆ್ಯಂಡ್ ವೈ ಇಸ್ ಈಕ್ವಲ್ ಟು ಬಿ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಅಂದರೆ ರಿಯಲ್ ಪಾರ್ಟು ಮತ್ತು ಇಮ್ಯಾಜಿನರಿ ಪಾರ್ಟ್ನ ನಾವು ಈಕ್ವೇಟ್ ಮಾಡ್ಬೋದು. ಗೊತ್ತಲ್ಲ ನೋಡಿ, ಒಂದೊಂದ್ಸಲ ಈ ಥರ ಕೇಳ್ತಾರೆ, ಎಕ್ಸ್ ಪ್ಲಸ್ ಐ ವೈ ಇಸ್ ಈಕ್ವಲ್ ಟು 0 ಇತ್ತು ಅಂದರೆ ದೆನ್ ಎಕ್ಸ್ ಆ್ಯಂಡ್ ವೈ ಕೇಳ್ಬೋದು. ನೋಡಿ, ಇಲ್ಲ ರಿಯಲ್ ಪಾರ್ಟ್ ಇಮ್ಯಾಜಿನರಿ ಪಾರ್ಟ್ನ ಈಕ್ವೇಟ್ ಮಾಡ್ಕೊಂಡು ಡೈರೆಕ್ಟ್ ಬರಿಬೋದು. ಅಂದರೆ ಐಡಿಯಾ ಗೊತ್ತಿರಬೇಕು. ಇಲ್ಲಿ 0 ಬರಿತಾ ಇದ್ದೀವಿ ಅಂದರೆ ಈ 0ನ ಯಾವ ಥರ ಬರಿಬೋದಪ್ಪ ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ ಐ ವೈ ಇಸ್ ಈಕ್ವಲ್ ಟು 0 ಪ್ಲಸ್ ಐ ಇಂಟು 0 ಬರಿಬೋದಲ್ಲ. 0 ಪ್ಲಸ್ ಐ ಇಂಟು 0. ಈಗ ರಿಯಲ್ ಪಾರ್ಟ್ನ ಈಕ್ವೇಟ್ ಮಾಡಿದ್ವಿ ಅಂದರೆ ದಟ್ ಇಂಪ್ಲೈಸ್ ಏನು ಬರುತ್ತೆ, ಎಕ್ಸ್ ಈಕ್ವಲ್ ಟು 0 ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ನ ಈಕ್ವೇಟ್ ಮಾಡಿದ್ವಿ ಅಂದರೆ y ಈಕ್ವಲ್ ಟು 0. ಹೌದಾ? ಇದೊಂದು ಐಡಿಯಾ ಗೊತ್ತಿರಬೇಕಷ್ಟೇ. ಇಲ್ಲಿ ಇಫ್ z1 ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಆ್ಯಂಡ್ z2 ಇಸ್ ಈಕ್ವಲ್ ಟು ಎ ಪ್ಲಸ್ ಐ ಬಿ ಆರ್ ಸೆಟ್ ಟು ಬಿ ಈಕ್ವಲ್ ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಆ್ಯಂಡ್ ವೈ ಇಸ್ ಈಕ್ವಲ್ ಟು ಬಿ, ಅಥವಾ ರಿಯಲ್ ಪಾರ್ಟ್ಸ್ ಆರ್ ಈಕ್ವಲ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ಸ್ ಆರ್ ಈಕ್ವಲ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಈಗ ನೋಡಿ ಗೊತ್ತಿರ್ಬೇಕು ನಮಗೆ ಇದನ್ನು. ಹೌದಾ? ನೆಕ್ಸ್ಟ್ ಆಲ್ಜಿಬ್ರಾ ನೋಡಿ. ನೆಕ್ಸ್ಟ್ ಪ್ರಾಪರ್ಟಿ, ಸೆಕೆಂಡ್ ಒನ್, addition of two complex numbers. Addition of two complex numbers. ನೋಡಿ ಯಾವ ಥರ ಆ್ಯಡ್ ಮಾಡ್ತೀವಿ ಅಂತೇಳಿ ಈಸಿನ. ಇಫ್ z1 is equal to x plus iy and z2 is equal to a plus ib are any two complex numbers ಅಂತ ಹೇಳಿದ್ವಿ ಅಂದ್ರೆ ದೆನ್ ನೋಡಿ z1 ಪ್ಲಸ್ z2 ಯಾವ ಥರ ಆ್ಯಡ್ ಮಾಡ್ತೀವಿ ಅಂತ ಹೇಳಿದ್ರೆ ಈಸಿ ಇದೆ. ರಿಯಲ್ ಪಾರ್ಟ್ನ ಸಪ್ರೇಟಾಗಿ ಆ್ಯಡ್ ಮಾಡಬೇಕು ಮತ್ತು ಇಮ್ಯಾಜಿನರಿ ಪಾರ್ಟ್ನ ಸಪ್ರೇಟಾಗಿ ಆ್ಯಡ್ ಮಾಡಬೇಕು. ರಿಯಲ್ ಪಾರ್ಟು ಇಮ್ಯಾಜಿನರಿ ಪಾರ್ಟ್ ಎರಡನ್ನೂ ಸಪ್ರೇಟಾಗಿ ಆ್ಯಡ್ ಮಾಡಬೇಕು. ಅಂದರೆ ಈಗ ಎಕ್ಸ್ ಪ್ಲಸ್ ಐ ವೈ ಪ್ಲಸ್ ಎ ಪ್ಲಸ್ ಐ ಬಿ. ಹೌದಾ? ದಟ್ ಈಸ್ ಈಕ್ವಲ್ ಟು ನೋಡಿ ರಿಯಲ್ ಪಾರ್ಟ್ ಎಕ್ಸ್ ಮತ್ತು ಎ ಇದೆ ತಾನೆ, ಅದಕ್ಕೆ ಎಕ್ಸ್ ಪ್ಲಸ್ ಎ ಬರ್ಕೊತೀನಿ ಪ್ಲಸ್ ಐ ವೈ ಪ್ಲಸ್ ಐ ಬಿ ಅಂತಿದೆಯಲ್ಲ, ಅವೆರಡಲ್ಲಿ ಐ ಕಾಮನ್ ತೊಗೊಂಡೆ ಅಂದರೆ ವೈ ಪ್ಲಸ್ ಬಿ ಬರುತ್ತೆ. ಗೊತ್ತಲ್ಲ? ಈ ಥರ ಆ್ಯಡ್ ಮಾಡ್ತೀವಿ ಅಷ್ಟೇ. ರಿಯಲ್ ಪಾರ್ಟ್ನೇ ಸಪ್ರೇಟಾಗಿ ಆ್ಯಡ್ ಮಾಡಬೇಕು ಮತ್ತು ಇಮ್ಯಾಜಿನರಿ ಪಾರ್ಟ್ನ ಸಪ್ರೇಟಾಗಿ ಆ್ಯಡ್ ಮಾಡ್ತೀವಿ ಅಷ್ಟೇ. ಇದು ಎಡಿಷನ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್. ಫಾರ್ ಎಕ್ಸಾಂಪಲ್ z1 ಇಸ್ ಈಕ್ವಲ್ 3 ಪ್ಲಸ್ 4i ಇತ್ತು ಅಂದ್ಕೊಳ್ಳಿ, ಆ್ಯಂಡ್ z2 ಇಸ್ ಈಕ್ವಲ್ 2 ಮೈನಸ್ ಐ ಇತ್ತು ಅಂದರೆ ನಾವು z1 ಪ್ಲಸ್ z2 ಅಂತ ಹೇಳಿದ್ರು 3 ಪ್ಲಸ್ 4i ಪ್ಲಸ್ 2 ಮೈನಸ್ ಐ ಹೀಗೇನು ಬರ್ಕೋಬೋದು. ದಟ್ ಈಸ್ ಈಕ್ವಲ್ ಟು 3 ಪ್ಲಸ್ 2 ಅಂದರೆ 5 ಪ್ಲಸ್ 4i ಮೈನಸ್ ಐ ಅಂದರೆ 3i ಬರುತ್ತೆ. ಈ ಥರ ಆ್ಯಡ್ ಮಾಡ್ತೀವಿ ಅಷ್ಟೇ. ಹೌದಾ? ಅಂದರೆ ರಿಯಲ್ ಪಾರ್ಟ್ನೇ ಸಪ್ರೇಟಾಗಿ ಆ್ಯಡ್ ಮಾಡಬೇಕು ಮತ್ತು ಇಮ್ಯಾಜಿನರಿ ಪಾರ್ಟ್ನೇ ಸಪ್ರೇಟಾಗಿ ಆ್ಯಡ್ ಮಾಡ್ತೀವಿ ಅಷ್ಟೇ. ಆಯ್ತಲ್ಲ? ಹಾಗೆ ನೋಡಿ, ಈಗ ಎರಡು ಪ್ರಾಪರ್ಟಿ ಗೊತ್ತಾಯಿತು. ಒಂದು ಈಕ್ವಾಲಿಟಿ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್. ಎರಡು ಕಾಂಪ್ಲೆಕ್ಸ್ ನಂಬರ್ಸ್ನ ನಾನು ಈಕ್ವಲ್ ಅಂತ ಹೇಳಬೇಕು ಅಂದರೆ ರಿಯಲ್ ಪಾರ್ಟ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ ಎರಡು ಏನಾಗಿರ್ಬೇಕು ನಮಗೆ ಅಲ್ಲಿ ಈಕ್ವಲ್ ಆಗಿರ್ಬೇಕು. ಈ ಥರ. ಹೌದಾ? ನೆಕ್ಸ್ಟ್ ಎಡಿಷನ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಸು. ಟೂ ಕಾಂಪ್ಲೆಕ್ಸ್ ನಂಬರ್ನ ಯಾವ ಥರ ಆ್ಯಡ್ ಮಾಡ್ತೀವಿ ನಾವು? ರಿಯಲ್ ನಂಬರ್ನ ಆ್ಯಡ್ ಮಾಡ್ತೀವಿ ಮತ್ತು ಇಮ್ಯಾಜಿನರಿ ನಂಬರ್ನ ಸಪ್ರೇಟಾಗಿ ಆ್ಯಡ್ ಮಾಡ್ತೀವಿ ಅಷ್ಟೇ. ಹೌದಾ? ಗೊತ್ತಿರ್ಬೇಕು ನಮಗೆ. ನೆಕ್ಸ್ಟು ಥರ್ಡ್ ಒನ್ ನೋಡ್ಕೊಳ್ಳಿ. subtraction of two complex numbers. ನೋಡಿ, ಸಬ್ಟ್ರಾಕ್ಷನ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಹೇಳಿದ್ರೆ ಸೇಮ್ ಇಲ್ಲಿ ಏನು ಮಾಡ್ಕೊಂಡ್ಮೇಲೆ ಅದೇ ಐಡಿಯಾನ ಇಲ್ಲಿ ಅಪ್ಲೈ ಮಾಡ್ತೀನಿ. ಎಡಿಷನ್ ಮಾಡ್ಕೋಬೇಕಾದ್ರೆ ರಿಯಲ್ ನಂಬರ್ನ ಸಪ್ರೇಟಾಗಿ ಆ್ಯಡ್ ಮಾಡಿದ್ವಿ, ಇಮ್ಯಾಜಿನರಿ ನಂಬರ್ನ ಸಪ್ರೇಟಾಗಿ ಆ್ಯಡ್ ಮಾಡಿದ್ವಿ. ಸೇಮ್ ಐಡಿಯಾನ ಇಲ್ಲಿ ಯೂಸ್ ಮಾಡೋದು. ರಿಯಲ್ ನಂಬರ್ಸ್ನ ಸಪ್ರೇಟಾಗಿ ಸಬ್ಟ್ರಾಕ್ಟ್ ಮಾಡಬೇಕು, ಇಮ್ಯಾಜಿನರಿ ನಂಬರ್ನ ಸಪ್ರೇಟಾಗಿ ಸಬ್ಟ್ರಾಕ್ಟ್ ಮಾಡಬೇಕಷ್ಟೆ. ಹೌದಾ? ಹಾಂ ನೋಡಿ, ಲೆಟ್ z1 is equal to x plus i1 and z2 is equal to a plus ib be any two complex numbers, then
Z1 ಮೈನಸ್ Z2 ಇಸ್ ಈಕ್ವಲ್ ಟು ಯಾವ ಥರ ಸಪ್ರಾಕ್ಟ್ ಮಾಡ್ತೀವಿ ಅಂದರೆ ಫಸ್ಟ್ Z1 ಬರ್ಕೊತೀವಿ ಎಕ್ಸ್ ಪ್ಲಸ್ ಐ ವೈ ಮೈನಸ್ ಆಫ್ Z2 ಅಂತ ಹೇಳಿದ್ರೆ ಎ ಪ್ಲಸ್ ಐ ಬಿ ಹೌದಾ ನೋಡಿ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದೆ ಅಂದರೆ ಮೈನಸ್ ಎ ಮೈನಸ್ ಐ ಬಿ ಬರಿಬೋದಲ್ಲ. ನೆಕ್ಸ್ಟ್ ರಿಯಲ್ ನಂಬರ್ನ ಸಪ್ರೇಟಾಗಿ ತೊಗೊಳೋದು ಎಕ್ಸ್ ಮೈನಸ್ ಎ ಇದೆ ಪ್ಲಸ್ ಎರಡರಲ್ಲೂ ಐ ಕಾಮನ್ ತೊಗೊತೀನಿ, ಇಲ್ಲೂ ಐ ಇದೆ ಇಲ್ಲೂ ಐ ಇದೆ, ಐ ಕಾಮನ್ ಫ್ಯಾಕ್ಟರ್ ತೊಗೊಂಡ್ವಿ ಅಂದರೆ ವೈ ಮೈನಸ್ ಬಿ ಹೌದಾ ಎಕ್ಸ್ ಮೈನಸ್ ಎ ಪ್ಲಸ್ ಐ ಇಂಟು ವೈ ಮೈನಸ್ ಬಿ. ಇದು ಸಬ್ಟ್ರಾಕ್ಷನ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್ ಅಷ್ಟೇ ಹೌದಾ. ಅದು ನೋಡಿ ಎಡಿಷನ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್ ಗೊತ್ತಾಯಿತು, ಸಬ್ಟ್ರಾಕ್ಷನ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ ಗೊತ್ತಾಯಿತು ಆಯ್ತಲ್ಲ. ನೆಕ್ಸ್ಟ್ ಫೋರ್ತ್ ಒನ್ ಮಲ್ಟಿಪ್ಲಿಕೇಶನ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್. ನೋಡ್ಕೊಳ್ಳಿ, ಮಲ್ಟಿಪ್ಲಿಕೇಶನ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ ಅಂದರೆ ಡೈರೆಕ್ಟಾಗಿ ನಾವು ಇದನ್ನು ಎ ಪ್ಲಸ್ ಐ ಬಿ ಅಥವಾ ಎ ಪ್ಲಸ್ ಬಿ ಇಂಟು ಸಿ ಪ್ಲಸ್ ಡಿ ಇತ್ತು ಅಂದರೆ ಇದನ್ನು ಹೇಗೆ ಮಲ್ಟಿಪ್ಲೈ ಮಾಡ್ತೀವಿ ನಾವು ಎ ಇಂದ ಸಿಗೆ ಪ್ಲಸ್ ಎ ಇಂದ ಡಿಗೆ ಪ್ಲಸ್ ಬಿ ಇಂದ ಸಿಗೆ ನೆಕ್ಸ್ಟ್ ಬಿ ಇಂದ ಡಿಗೆ ಈ ಥರ ಮಲ್ಟಿಪ್ಲೈ ಮಾಡ್ತಿದ್ವಲ್ಲ ಹೌದಾ. ಸೇಮ್ ಐಡಿಯಾ ಇಲ್ಲೂ ಅಪ್ಲೈ ಮಾಡ್ತೀವಿ. ಟೂ ಕಾಂಪ್ಲೆಕ್ಸ್ ನಂಬರ್ಸ್ ಅಥವಾ ತ್ರೀ ಕಾಂಪ್ಲೆಕ್ಸ್ ನಂಬರ್ಸ್ ಎಷ್ಟೇ ಇದ್ದರೂ ಮಲ್ಟಿಪ್ಲೈ ಮಾಡಬೇಕಾದ್ರೆ ಆದರೆ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗೋದು ಫೈನಲ್ ಆನ್ಸರ್ ಯಾವಾಗಲೂ ಯಾವ ಫಾರ್ಮೆಟಲ್ಲಿ ಇರಬೇಕು ಅಂದರೆ ಈ ಫಾರ್ಮೆಟಲ್ಲಿ ಬರಬೇಕು ಅಂದರೆ ಎಕ್ಸ್ ಪ್ಲಸ್ ಐ ವೈ ಫಾರ್ಮೆಟಲ್ಲಿ ರಿಯಲ್ ಪಾರ್ಟ್ ಪ್ಲಸ್ ಐ ಇಂಟು ಇಮ್ಯಾಜಿನರಿ ಪಾರ್ಟ್ ಫಾರ್ಮೆಟಲ್ಲೇ ಬರಬೇಕು ಆಯ್ತಲ್ಲ. ಆ ಫಾರ್ಮೆಟಿಗೆ ಇದನ್ನ ಚೇಂಜ್ ಮಾಡೋ ತನಕ ಮಲ್ಟಿಪ್ಲೈ ಮಾಡಬೇಕು. ಏನಾದ್ರು ಐ ಪವರ್ ಏನಾದ್ರು ಬಂತು ಅಂದರೆ ಅಲ್ಲಿ ನೋಟ್ ಬರ್ಕೊಂಡ್ವಲ್ಲ ಐ ಅಂದರೆ ರೂಟ್ ಆಫ್ -1 ಐ ಸ್ಕ್ವೇರ್ ಅಂದರೆ -1 ಈ ಥರ ಆ ಐಡಿಯಾ ಯೂಸ್ ಮಾಡ್ಕೊಂಡು ಆ ಪವರ್ನ ರೆಡ್ಯೂಸ್ ಮಾಡಿ ಮತ್ತು ನಾವು ಆ ಫಾರ್ಮ್ಯಾಟಿಗೆ ತೊಗೊಂಬರ್ಬೇಕು. ಅಂದರೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲ ಲೆಟ್ Z1 is equal to x plus I1 and Z2 is equal to a plus IB. Then Z1 into Z2 ಅಂತ ಹೇಳಿದ್ರೆ x plus IY into a plus IB ಹೌದಾ. ಅಂದರೆ ಕಂಪ್ಲೀಟ್ ಮಲ್ಟಿಪ್ಲೈ ಮಾಡ್ಕೊತೀನಿ ಅಷ್ಟೇ. x plus IY into a plus IB ಅಂದರೆ x into a ಪ್ಲಸ್ x ಇಂದ ಇದು ಮಲ್ಟಿಪ್ಲೈ ಮಾಡಬೇಕಲ್ಲ I into xb plus I into ya plus I into I ಅಂದರೆ I ಸ್ಕ್ವೇರ್ y into b ಅಂದರೆ yb ಹೌದಾ. ನೋಡಿ x into a ಪ್ಲಸ್ I into x into b ಪ್ಲಸ್ I into y into a ಅಂದರೆ I into ya ಪ್ಲಸ್ I into I ಅಂದರೆ I ಸ್ಕ್ವೇರ್ y into b ಅಂದರೆ yb ಇಷ್ಟು ಬಂದಿದೆ ಹೌದಾ. ದಟ್ ಈಸ್ ಈಕ್ವಲ್ ಟು XA as it is plus I into XB plus I into YA ಒಳಗೆ I ಕಾಮನ್ ತೆಗಿಬೋದಲ್ಲ. I ಏನಾದ್ರು ಕಾಮನ್ ತೊಗೊಂಡ್ರೆ ಅಂದರೆ ಏನು ಬರುತ್ತೆ XB ಪ್ಲಸ್ YA ಪ್ಲಸ್ I ಸ್ಕ್ವೇರ್ ಅಂದರೆ -1 ಇಂಟು YB ಬರಿಬೋದಲ್ಲ. ನೆಕ್ಸ್ಟ್ ಇದನ್ನು XA ಮೈನಸ್ YB ಪ್ಲಸ್ I ಇಂಟು XB ಪ್ಲಸ್ YA1 ಹೌದಾ. ಈ ಥರ ಮಲ್ಟಿಪ್ಲೈ ಮಾಡ್ತೀವಿ ಅಷ್ಟೇ. ನೋಡಿ ರಿಸಲ್ಟ್ ಏನು ನೆನ್ಪಿಡ್ಕೋಬೇಕಂತೇನಿಲ್ಲ, ಅಲ್ಲಿ ಜಸ್ಟ್ ಐಡಿಯಾ ಕರೆಕ್ಟಾಗಿ ಗೊತ್ತಾಗ್ತಾ ಹೋಗ್ಬೇಕು. ಅಂದರೆ ಫೈನಲ್ ಆನ್ಸರ್ ಒಳಗೆ ಏನಿರಬೇಕು ಒಂದು ರಿಯಲ್ ಪಾರ್ಟ್ ಪ್ಲಸ್ I ಇಂಟು ಇಮ್ಯಾಜಿನರಿ ಪಾರ್ಟ್ ಬಂದರೆ ಆಯಿತು ಹೌದಾ. ನೆಕ್ಸ್ಟ್ ನೋಡಿ ಇವಾಗ ಏನೇನು ಗೊತ್ತಾಯ್ತು ನನಗೆ ಈಕ್ವಾಲಿಟಿ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್ ಗೊತ್ತಾಯಿತು. ನೆಕ್ಸ್ಟು ಎಡಿಷನ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸು, ನೆಕ್ಸ್ಟ್ ಸಬ್ಟ್ರಾಕ್ಷನ್ ಆಫ್ ಕಾಂಪ್ಲೆಕ್ಸ್ ನಂಬರು, ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಹೌದಾ. ನೋಡಿ ಇಷ್ಟು ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕಿಲ್ಲಿ. ನೆಕ್ಸ್ಟ್ ನೋಡಿ ಡಿವಿಷನ್ ಮಾಡೋಕ್ಕೂ ಮೊದಲು ಕಾಂಜುಗೇಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಗೊತ್ತಿರಬೇಕು. ನೋಡಿ ಕಾಂಜುಗೇಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಂದರೆ ಏನು ಅಂತೇಳಿ ಈಸಿ ಇದೆ ಡೆಫಿನೇಷನ್, ಮತ್ತು ಇಲ್ಲಿ ಕರೆಕ್ಟಾಗಿ ಗೊತ್ತಾಗಬೇಕು. ನೋಡಿ ಕಾಂಜುಗೇಟ್ ಅಂದರೆ ಯಾವ ಥರ ಬೈತು ಅಂದರೆ ಇಫ್ Z ಈಸ್ ಈಕ್ವಲ್ ಟು x ಪ್ಲಸ್ IY be any complex number and then
conjugate of complex number z is defined and denoted as z bar is equal to x minus I y ಅಂತ ಹೇಳ್ತೀವಿ. ಅಂದರೆ ನೋಡಿ ಇಲ್ಲಿ, if z is any complex number, then conjugate of a complex number z is defined and denoted as, ಅದನ್ನ ಯಾವ ಥರ ಡಿನೋಟ್ ಮಾಡ್ತೀವಿ ಅಂದರೆ z ಇರೋದನ್ನ z ಬಾರ್ ಅಂತ ಬರಿತಾ ಇದ್ವಿ. ಜಸ್ಟ್ ಇಲ್ಲಿ ಕಾಂಜುಗೇಟ್ ಬರೀಬೇಕು ಅಂದರೆ ರಿಪ್ಲೇಸ್ ಐ ಬೈ ಮೈನಸ್ ಐ ಅಂತ ಮಾಡ್ಕೊತೀವಿ ಅಷ್ಟೇ. ನೋಡಿ, ರಿಪ್ಲೇಸ್ ಐ ಬೈ ಏನು ಮಾಡ್ಬೇಕು ನಾವು ಅಲ್ಲಿ ಮೈನಸ್ ಐ ಮಾಡ್ಕೊಂಡ್ವಿ ಅಂದರೆ ಕಾಂಜುಗೇಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಬಂದ್ಬಿಡುತ್ತೆ. ಹೌದಾ? ಅದಕ್ಕೆ ಇಂಪಾರ್ಟೆಂಟ್ ನೋಡಿ, ಗೊತ್ತಿರ್ಬೇಕು ನನಗೆ. ಈ ಫಾರ್ ಎಕ್ಸಾಂಪಲ್ z is equal to 3 plus I root 2 ಇತ್ತು ಅಂದ್ಕೊಳ್ಳಿ. ದಟ್ ಇಂಪ್ಲೈಸ್ z bar is equal to 3 minus I root 2 ಬರೀಬೋದು. ಆಯ್ತಲ್ಲ? ಅಂದರೆ ಅಲ್ಲಿ ಎಷ್ಟು ಐ ಇರುತ್ತೆ ಐನೆಲ್ಲ ರಿಮೂವ್ ಮಾಡಿ ಏನು ಬರಿಬೇಕು ನಾವು ಅಲ್ಲಿ ಮೈನಸ್ ಐ ಬರ್ಕೊಂತ ಹೋಗ್ಬೇಕಷ್ಟೆ. ಹೌದಾ? ಈಗ ನೋಡಿ, ಫಾರ್ ಎಕ್ಸಾಂಪಲ್ ಇನ್ನೊಂದು, ಈ z is equal to ಬರೀ ರೂಟ್ 5 ಅಂತ ಇತ್ತು ಅಂದ್ಕೊಳ್ಳಿ. z ಬಾರ್ ಏನಾಗುತ್ತೆ ಅಂದರೆ ರೂಟ್ 5ನೇ ಆಗುತ್ತೆ. ಮತ್ತು ನೋಡಿ, ಇಲ್ಲಿ ಮೈನಸ್ ರೂಟ್ 5 ಬರೋದು ತಪ್ಪಾಗ್ಬಿಡುತ್ತೆ. ಗೊತ್ತಲ್ಲ? ಅಲ್ಲಿ ಯಾವಾಗಲೂ ಏನು ಮಾಡಬೇಕು ಅಂದರೆ ಐ ಏನಾದರೂ ಇತ್ತು ಅಂದರೆ ಐನ ರಿಮೂವ್ ಮಾಡ್ಕೊಂಬಿಟ್ಟು ಆ ಜಾಗದಲ್ಲಿ ಏನು ಬರಿಬೇಕು ನಾವು ಮೈನಸ್ ಐ ಅಂತ ಬರಿಬೇಕಷ್ಟೆ. ಆಯ್ತಲ್ಲ? ಇಲ್ಲಿ ಅದಕ್ಕೆ ನೋಡಿ, ಇಲ್ಲ ಎಲ್ಲೋ ಐ ಇಲ್ಲ ಇಲ್ಲಿ, ಅದಕ್ಕೆ ನಾನು ಹೀಗೆ ಬರ್ಕೊತೀನಿ. ಫಾರ್ ಎಕ್ಸಾಂಪಲ್ ಈ ಥರ ಇತ್ತು ಅಂದ್ಕೊಳ್ಳಿ, z is equal to 2 plus root 5. ದಟ್ ಇಂಪ್ಲೈಸ್ z ಬಾರ್ ಏನಾಗಿರುತ್ತೆ ಅಂದರೆ 2 plus root 5ನೇ, ಮತ್ತು 2 minus root 5 ಬರೋದು ತಪ್ಪಾಗುತ್ತೆ. ಗೊತ್ತಲ್ಲ? ಅಲ್ಲಿ ರಿಪ್ಲೇಸ್ ಐ ಬೈ ಮೈನಸ್ ಐನೇ ಮಾಡಬೇಕು. ಇದರಲ್ಲೇನು ಐ ಇಲ್ಲ ಇಲ್ಲಿ. ಹೌದಾ? ಈಗ z is equal to ಏನಾದರೂ 8i ಅಂತಿತ್ತು ಅಂದರೆ z ಬಾರ್ ಏನಾಗುತ್ತೆ ಮೈನಸ್ 8i. ಹೌದಾ? ನೋಡಿ, ಇವೆರಡು ಏನಪ್ಪ ಅಂತ ಹೇಳಿದೆ, ಇದು ಪ್ಯೂರ್ಲಿ ರಿಯಲ್, ಇದು. ಹೌದಾ? ಇದು ಪ್ಯೂರ್ಲಿ ಇಮ್ಯಾಜಿನರಿ ಅಷ್ಟೆ. ಹೌದಾ? ಪ್ಯೂರ್ಲಿ ರಿಯಲ್ ಪ್ಯೂರ್ಲಿ ಇಮ್ಯಾಜಿನರಿ ಬಂದಾಗ ಕಾಂಜುಗೇಟ್ ಬರೆಯೋದು ಗೊತ್ತಿರಬೇಕು. ಹೌದಾ? ನೋಡಿ, ಇಲ್ಲಿ ಪ್ಯೂರ್ಲಿ ರಿಯಲ್ ಇತ್ತು ಅಂದರೆ ಕಾಂಜುಗೇಟಲ್ಲಿ ಸೇಮ್ ಆಗಿರುತ್ತೆ. ಆಯ್ತಲ್ಲ? ಅಂದರೆ ಇಲ್ಲಿ ಈ ಥರ ಬರಿಬೋದು. ಇದು ನೋಡ್ಕೊಂಡ್ವಿ ಅಂದರೆ ರಿಯಲ್ ಪಾರ್ಟ್ ಆಫ್ z is equal to ರಿಯಲ್ ಪಾರ್ಟ್ ಆಫ್ z ಬಾರ್ ಅಂತ ಬರೀಬೋದು. ಗೊತ್ತಿರ್ಬೇಕು ನಮಗೆ ಇಲ್ಲಿ. ಅಂದರೆ ನೋಡಿ, z ಇನ್ ರಿಯಲ್ ಪಾರ್ಟು z ಇನ್ ಬಾರ್ ಇನ್ ರಿಯಲ್ ಪಾರ್ಟ್ ಎರಡು ಏನಾಗಿರುತ್ತೆ ಯಾವಾಗಲೂ ನಮಗೆ ಸೇಮ್ ಇರಲೇಬೇಕು. ಆಯ್ತಲ್ಲ? ಹೇಗೆ ಇದು ಐಡಿಯಾ ಗೊತ್ತಿರಲಿಲ್ಲ ಸರ್. ನೆಕ್ಸ್ಟ್ ನೋಡಿ, ಆಗದೆ ಕಾಂಜುಗೇಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಗೊತ್ತಾಯಿತು ಅಂದರೆ ನೆಕ್ಸ್ಟು ಡಿವಿಷನ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್. ಡಿವಿಷನ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್. ಹೌದಾ? ನೋಡಿ, ಡಿವಿಷನ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಗೊತ್ತಿರಬೇಕು. ಈಸಿ ಇದೆ ನೋಡಿ. ಇಫ್ z1 is equal to x plus iy and z2 is equal to a plus ib ಇತ್ತು ಅಂದರೆ ದೆನ್ z1 by z2 is equal to, ಹೌದಾ? ಎರಡನ್ನೂ ಯಾವ ಥರ ಡಿವೈಡ್ ಮಾಡ್ತೀವಿ ಅಂದರೆ x ಪ್ಲಸ್ ಐ ವೈ ಡಿವೈಡೆಡ್ ಬೈ ಎ ಪ್ಲಸ್ ಐ ಬಿ. ಹೌದಾ? z1 z2 ಬರ್ಕೊಂಡೆ, ದಟ್ ಈಸ್ ಈಕ್ವಲ್ ಟು ಯಾವಾಗಲೂ ಡಿನಾಮಿನೇಟರಿಂದು ಕಾಂಜುಗೇಟಿಂದ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಮಾಡ್ಕೋಬೇಕು. ಅಂದರೆ ಈಗ x ಪ್ಲಸ್ ಐ ವೈ ಡಿವೈಡ್ ಬೈ ಎ ಪ್ಲಸ್ ಐ ಬಿ ಇದೆ ಅಂದರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಎ ಮೈನಸ್ ಐ ಬಿ ಮಾಡ್ಕೊತೀವಿ ಅಷ್ಟೇ. ಹೌದಾ? ನೋಡಿ, ಇದು ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರಬೇಕು. x ಪ್ಲಸ್ ಐ ವೈ ಬೈ ಎ ಪ್ಲಸ್ ಐ ಬಿ ಇದೆ ಡಿನಾಮಿನೇಟರಿಂದ ಕಾಂಜುಗೇಟಿಂದ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಮಾಡ್ತಾ ಇದ್ವಿ. ನೆಕ್ಸ್ಟ್ ಇದು ಮಲ್ಟಿಪ್ಲೈ ಮಾಡ್ಕೊಳೋದು ಅಷ್ಟೇ. ಅಂದರೆ x ಪ್ಲಸ್ ಐ ವೈ ಇಂಟು ಎ ಮೈನಸ್ ಐ ಬಿ ಬರ್ಕೊತೀವಿ ಡಿವೈಡೆಡ್ ಬೈ ಎ ಪ್ಲಸ್ ಐ ಬಿ ಇಂಟು ಎ ಮೈನಸ್ ಐ ಬಿ. ಯಾವ ಫಾರ್ಮೆಟಲ್ಲಿದೆ? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಥರ ಇದೆ ತಾನೆ? ಆ ಥರ ಇತ್ತು ಅಂದರೆ ಏನು ಬರೀಬೋದು ನಾವು? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬರಿಬೋದಲ್ಲ. ಹಾಗಾದ್ರೆ ಇಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಇರೋ ಜಾಗದಲ್ಲಿ ಐ ಬಿ ಇದೆ ಅಲ್ಲ, ಯಾಕೆ ಐ ಬಿ ಹೋಲ್ ಸ್ಕ್ವೇರ್. ಹಾಗಾದ್ರೆ ಎಕ್ಸ್ ಪ್ಲಸ್ ಐ ವೈ ಇಂಟು ಎ ಮೈನಸ್ ಐ ಬಿ ಡಿವೈಡೆಡ್ ಬೈ ಇದನ್ನ ಹೇಗೆ ಬರಿಬೋದು? ಎ ಸ್ಕ್ವೇರ್ ಡೈರೆಕ್ಟ್ ಬರಿಬೋದು. ಅದು ಐ ಸ್ಕ್ವೇರ್ ವ್ಯಾಲ್ಯೂ ಏನಾಗುತ್ತೆ? ಐ ಸ್ಕ್ವೇರ್ ವ್ಯಾಲ್ಯೂ -1 ಮೈನಸ್ ಆಫ್ ಮೈನಸ್ ಪ್ಲಸ್ ಆಗ್ಬಿಡುತ್ತೆ. ಬಿ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬಂತು. ಹೌದಾ? ಇದು ನೋಡಿ, ಇದು ಗೊತ್ತಿರ್ಬೇಕು ನಮಗೆ. 7th ಒಂದು
multiplicative inverse of a complex number. Multiplicative inverse of a complex number. ನೋಡಿ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಮತ್ತು ಎಡಿಟಿವ್ ಇನ್ವರ್ಸು ಗೊತ್ತಿರಬೇಕು. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳಿದ್ರೆ ಯಾವುದಾದ್ರು ಒಂದು ಕಾಂಪ್ಲೆಕ್ಸ್ ನಂಬರಿಗೆ ಇಲ್ಲೇನಿರೋದು ಮಲ್ಟಿಪ್ಲೈ ಮಾಡಿಕೊಂಡೆ ಅಂದರೆ ಬೇರೆ ಕಾಂಪ್ಲೆಕ್ಸ್ ನಂಬರಿಂದ ಮಲ್ಟಿಪ್ಲೈ ಮಾಡಿಕೊಂಡೆ ಅಂದರೆ 1 ಬರಬೇಕು. ಅಂದರೆ ಈಗ ಇಫ್ z ಈಸ್ ಎನಿ ಕಾಂಪ್ಲೆಕ್ಸ್ ನಂಬರ್ then 1 by z is called multiplicative inverse of complex number z ಅಂತ ಹೇಳ್ತೀವಿ ಅಷ್ಟೇ. ಅದಲ್ಲ 1 by z is called ಏನಂತ ಹೇಳ್ಬೋದು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ z ಅಂತ ಹೇಳ್ತೀವಿ. ಗೊತ್ತಿರಬೇಕು ನಮಗೆ. ಮತ್ತು ನೋಡಿ 1 by z ನ ಸಿಂಪ್ಲಿಫೈ ಮಾಡ್ಕೋಬೇಕು. 1 by z ನ ಸಿಂಪ್ಲಿಫೈ ಮಾಡಬೇಕು ಅಂದರೆ ಇಲ್ಲಿ ಏನು ಮಾಡ್ಕೊತೀವಿ ನಾವು ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ z ಬಾರ್ ಮಾಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಆಯ್ತಲ್ಲ. ಇದು ನೋಡಿ ಐಡಿಯಾ ಗೊತ್ತಿರಬೇಕು. ಈಗ ಫಾರ್ ಎಕ್ಸಾಂಪಲ್ z ಇಸ್ ಈಕ್ವಲ್ ಟು 1 ಪ್ಲಸ್ ಐ ಅಂದ್ಕೊಂಡ್ವಿ ಅಂದರೆ ದೆನ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ z ನ ಏನು ಬೈತೀವಿ ಅಂದರೆ ನಾವು 1 ಬೈ z ಅಂದರೆ 1 ಬೈ 1 ಪ್ಲಸ್ ಐ. ಸಿಂಪ್ಲಿಫೈ ಮಾಡಬೇಕು ಅಂದರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 1 ಮೈನಸ್ ಐ ಮಾಡ್ತೀವಿ. ಹೌದಾ? ಅವಾಗ ಇದೇನಾಗ್ಬೋದು 1 ಮೈನಸ್ ಐ ಬೈ 1 ಸ್ಕ್ವೇರ್ ಮೈನಸ್ ಐ ಸ್ಕ್ವೇರ್ ಬರೀಬೋದಲ್ಲ. ಹಾಗಾದ್ರೆ 1 ಮೈನಸ್ ಐ ಬೈ 1 ಸ್ಕ್ವೇರ್ ಅಂದರೆ 1 ಪ್ಲಸ್ ಐ ಸ್ಕ್ವೇರ್ ಅಂದರೆ ಮೈನಸ್ 1 ದಟ್ ಈಸ್ ಈಕ್ವಲ್ ಟು 1 ಮೈನಸ್ ಐ ಬೈ 1 ಪ್ಲಸ್ 1 ಅಂದರೆ 2 ಬರುತ್ತೆ. ಇದನ್ನು ಈ ಥರನೂ ಬರಿಬೋದು 1 ಬೈ 2 ಮೈನಸ್ ಐ ಬೈ 2. ಇದೇನಿದು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ 1 ಪ್ಲಸ್ ಐ ಇದು. ಹೌದಾ? ಇದು ನೋಡಿ ಐಡಿಯಾ ಗೊತ್ತಿರಲಿ ಆ ಥರ ಮಾಡ್ಕೊತ ಇದ್ದೀವಿ ಅಷ್ಟೇ ಅಂತೇಳಿ. ನೆಕ್ಸ್ಟ್ ನೋಡಿ 8th one additive inverse of a complex number. ಹೌದಾ? ನೋಡಿ ಇಲ್ಲಿ ಮಲ್ಟಿಪ್ಲಿಕೇಟಿವ್ ಇನ್ವರ್ಸಲ್ಲಿ ಏನು ಮಾಡ್ಕೊಂಡ್ವಿ ಯಾವುದಾದ್ರು ಒಂದು ಕಾಂಪ್ಲೆಕ್ಸ್ ನಂಬರಿಂದ ಝಡ್ಡಿಗೆ ಮಲ್ಟಿಪ್ಲೈ ಮಾಡಿದಾಗ 1 ಬರಬೇಕು. ನೋಡಿ ಇಲ್ಲಿ z ಕ್ಯಾನ್ಸಲ್ ಆಗ್ಬಿಟ್ಟು 1 ಬರುತ್ತೆ ತಾನೆ. ಹೌದಾ? ಅದೇ ಥರ ಎಡಿಟಿವ್ ಇನ್ವರ್ಸ್ ಅಂದರೆ ಆ್ಯಡ್ ಮಾಡಿದಾಗ 0 ಬರಬೇಕು ನಮಗೆ. ನೋಡಿ ಗೊತ್ತಿರಬೇಕಲ್ಲಿ 0 ಬಂತು ಅಂದರೆ ಎಡಿಟಿವ್ ಇನ್ವರ್ಸು, 1 ಬಂತು ಅಂದರೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಹೌದಾ? ಹಾಗೆ ನೋಡಿ ಇಫ್ z ಈಸ್ ಎನಿ ಕಾಂಪ್ಲೆಕ್ಸ್ ನಂಬರ್ ದೆನ್ ಎಡಿಟಿವ್ ಇನ್ವರ್ಸ್ ಆಫ್ z ಈಸ್ ಏನಂತ ಹೇಳ್ತೀವಿ ಅಂದರೆ ಮೈನಸ್ z ಅಂತ ಹೇಳ್ತೀವಿ. ಈಗ ಎರಡನ್ನು ಆ್ಯಡ್ ಮಾಡಿದ್ರೆ 0 ಬರ್ತದಲ್ಲ, z ಮೈನಸ್ z ಅಂದರೆ 0 ಆಗಿಬಿಡುತ್ತೆ. ಹೌದಾ? ಹಾಗಾದ್ರೆ ಇದ್ರದ್ದು ಎಡಿಟಿವ್ ಇನ್ವರ್ಸ್ ಕೇಳಿದ್ರು ಅಂದರೆ ಏನು ಬರೀಬೋದು ನಾವು -1 ಮೈನಸ್ ಐ ಅಂದರೆ ಡೈರೆಕ್ಟಾಗಿ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡ್ಕೊಂಬಿಟ್ರೆ ಬಂದ್ಬಿಡುತ್ತೆ. ಆಯ್ತಲ್ಲ ಇಲ್ಲಿ. ಈಗ ನೋಡಿ ಇಷ್ಟು ಐಡಿಯಾ ಗೊತ್ತಿರಕ್ಕೆ ನಮಗೆ. ಯಾಕಂದರೆ ಎಕ್ಸಾಮಿಗೆ ಒಂದೊಂದು ಸಲ 1 ಮಾರ್ಕಿಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸು ಮತ್ತು ಎಡಿಟಿವ್ ಇನ್ವರ್ಸ್ ಕೇಳ್ತಾ ಇದ್ದಾರೆ. ಅದಕ್ಕೆ ಐಡಿಯಾ ಗೊತ್ತಿರಲಿ. ಆಯ್ತಲ್ಲ ಇಲ್ಲಿ. ಹಾಗೆ ನೋಡಿ ಇಷ್ಟು ಪ್ರಾಪರ್ಟೀಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಥವಾ ಆಲ್ಜಿಬ್ರಾ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಗೊತ್ತಿರಬೇಕು. ಫಸ್ಟು ಈಕ್ವಾಲಿಟಿ, ನೆಕ್ಸ್ಟ್ ಎಡಿಷನ್ನು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಷನ್ನು, ಕಾಂಜುಗೇಟು, ಡಿವಿಷನ್ನು, ಮಲ್ಟಿಪ್ಲಿಕೇಟಿವ್ ಇನ್ವರ್ಸು ಮತ್ತು ಇನ್ನೊಂದು ಎಡಿಟಿವ್ ಇನ್ವರ್ಸ್. ಹೌದಾ? ನೋಡಿ ಇಷ್ಟನ್ನು ಯೂಸ್ ಮಾಡ್ಕೊಂಡು ನೆಕ್ಸ್ಟು ಒಂದಿಷ್ಟು ಪ್ರಾಪರ್ಟೀಸ್ ಆಫ್ ಕಾಂಜುಗೇಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಮಾಡ್ಕೊತೀವಿ ನೆಕ್ಸ್ಟ್ ಕ್ಲಾಸಲ್ಲಿ. ಇದು ಪ್ರಾಪರ್ಟೀಸು ಗೊತ್ತಿರಬೇಕು. ಆ ಪ್ರಾಪರ್ಟೀಸ್ನ ನಾವು ಎಷ್ಟೊಂದು ಪ್ರಾಬ್ಲಮ್ಸಿಗೆ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯೂಸ್ ಮಾಡ್ತೀವಿ. ಅದಕ್ಕೆ ಪ್ರಾಪರ್ಟೀಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಮಾಡ್ಕೊಂಡ್ಮೇಲೆ ಪ್ರಾಬ್ಲಮ್ಸ್ ಮಾಡ್ತಾ ಹೋಗ್ತೀವಿ ನಾವು. ಆಯ್ತಲ್ಲ? ಥ್ಯಾಂಕ್ ಯು.